Hi guys, Amit Gowda here, A certified coach and sports nutritionist. And ಇವತ್ತು ನಾನು ಲೆಗ್ ಡೇ ಮಾಡಕ್ಕೆ ಬಂದಿದ್ದೀನಿ ಆ್ಯಂಡ್ ಐ ವಾಂಟೆಡ್ ಟು ಗಿವ್ ಯು ಎ ಟಿಪ್ ಆ್ಯಂಡ್ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್. ನೀವು ಲೆಗ್ ವರ್ಕೌಟ್ ಮಾಡ್ಬೇಕಾದ್ರೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಎಸ್ಪೆಷಲಿ ವೆನ್ ಯು ಆರ್ ವರ್ಕಿಂಗ್ ಫಾರ್ ಲೋವರ್ ಬಾಡಿ. ಅಪ್ಪರ್ ಬಾಡಿಗೂ ಅಷ್ಟೇ ಈ ಮೂಮೆಂಟ್ ತುಂಬ ನೆಸಸರಿ, ಬಟ್ ಡಿಪೆಂಡ್ಸ್ ಆನ್ ವಾಟ್ ಯು ಯುಟಿಲೈಸ್ ದಿಸ್. ಸೊ ದ್ಯಾಟ್ ಮೂಮೆಂಟ್ ಇಸ್ ಕಾಲ್ಡ್ ಎಪ್ ಇಂಚ್ ಮೂಮೆಂಟ್. ಎಪ್ ಇಂಚ್ ಮೂಮೆಂಟ್ ಅಂದರೆ ಏನು ಆ್ಯಂಡ್ ಹೌ ಟು ಪರ್ಫಾರ್ಮ್ ಇಟ್ ವಿತೌಟ್ ಜಾಸ್ತಿ ಸೈನ್ಸ್ ಎಕ್ಸ್ಪ್ಲೇನ್ ಮಾಡಿದೆ. ನಾನು ಜಸ್ಟ್ ಆ್ಯಕ್ಷನ್ ಮೂಲಕ ಲೈಕ್ ಐ ಟ್ರೈ ಟು ಶೋ ಇಟ್ ಆ್ಯಂಡ್ ಲೆಟ್ಸ್ ಜಸ್ಟ್ ಗೋ, ವಿಲ್ ನಾಟ್ ವೇಸ್ಟ್ ಟೈಮ್. ಆ್ಯಂಡ್ ಪ್ರತಿಯೊಬ್ಬರು ಈಗ ನೀವು ಕೇಳಿರ್ಬೋದು, ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ಎಲ್ಲ ನಿಮ್ಮ ಕೋಚಸ್, ನಿಮ್ಮ ಟ್ರೈನರ್ಸ್ ಹೇಳ್ತಾರೆ ಲೈಕ್ ಬ್ಯಾಕ್ ಸ್ಟ್ರೈಟ್ ಇಡಿ, ಬ್ಯಾಕ್ ಸ್ಟ್ರೈಟ್ ಇಡಿ ಅಂತ. ಬಟ್ ಆ್ಯಕ್ಚುಲಿ ಹೌ ಟು ಕೀಪ್ ದಟ್ ಬ್ಯಾಕ್ ಸ್ಟ್ರೈಟ್, ದೇರ್ ಇಸ್ ಒನ್ ಮೂಮೆಂಟ್ ಫ್ರಮ್ ದ ಪೆಲ್ವಿಕ್ ಜಾಯಿಂಟ್, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ದಟ್ ಹೆಲ್ಪ್ಸ್ ಯು ಕೀಪ್ ಯುವರ್ ಮೇಂಟೈನ್ ಯುವರ್ ಬ್ಯಾಕ್ ಸ್ಟ್ರೈಟ್ ಆ್ಯಂಡ್ ಕಪಲ್ಡ್ ವಿತ್ ನಿಮ್ಮ ಶೋಲ್ಡರ್ ರಿಟ್ರಾಕ್ಷನ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ. ಸೊ ಇಫ್ ಯು ಡೂ ದ್ಯಾಟ್ ಬೋತ್ ಟುಗೆದರ್, ದಟ್ ಸರ್ವ್ ಯು ಮೇಂಟೈನ್ ಎ ಪ್ರಾಪರ್ ಪೋಸ್ಚರ್. ಪ್ರಾಪರ್ ಪೋಸ್ಚರ್ ಅಂದರೆ ಏನೋ, ನಿಮ್ಮ ಸ್ಪೈನ್ ನ್ಯೂಟ್ರಲ್ ಆಗಿರೋದು. ನಿಮ್ಮ ಸ್ಪೈನ್ ಅಂದರೆ ನಮ್ಗೆ ಗೊತ್ತಿದೆ, ಸ್ಪೈನ್ ಅಂದರೆ ಹೇಳೋ ಅವಶ್ಯಕತೆ ಇಲ್ಲ. ಅದು ಯಾವಾಗಲೂ ಪ್ರತಿಯೊಂದು ಯಾವುದೇ ಒಂದು ವರ್ಕೌಟ್ ಮಾಡಬೇಕಾದ್ರೆ ನ್ಯೂಟ್ರಲ್ ಆಗಿರಬೇಕು. ಜಸ್ಟ್ ಆ್ಯಕ್ಷನ್ಗೆ ಹೋಗೋದಾ ಅಂದರೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಬೇಸಿಕ್ಲಿ ನೀವು ತಲೆಯಲ್ಲಿ ಏನು ಇಡ್ಕೋಬೇಕು ಅಂದರೆ, ನೀವು ಯಾವುದೇ ಒಂದು ಲೋವರ್ ಬಾಡಿ ಮೂವ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ there are three major joints utilized while working out any lower body movements ಮಾಡ್ಬೇಕಾದ್ರೆ. 3 major joints ಯಾವ್ದು? One is ankle joint, knee joint. One is knee joint, one the pelvic joint. These are the main joints: pelvic, knee ಮತ್ತೆ ankle. ಸೊ ದೀಸ್ 3 ಜಾಯಿಂಟ್ಸ್ ಹೇಗೆ ಯುಟಿಲೈಸ್ ಮಾಡೋದು ಪ್ರತಿಯೊಂದು. ಈಗ ನಾವು ಕ್ವಾಡ್ಸ್ ಅಂದರೆ ಮುಂದೆಗಡೆ ಪಾರ್ಟ್ನ ವರ್ಕೌಟ್ ಮಾಡಬೇಕಾದ್ರೆ ಅದು ಯಾವ ಮೂಮೆಂಟ್, ಯಾವ ಜಾಯಿಂಟ್ ಮೇಜರ್ ಆಗಿ ಇನ್ವಾಲ್ವ್ ಆಗಿರುತ್ತೆ. ಗ್ಲೂಟ್ಸ್ ಮಾಡಬೇಕಾದ್ರೆ ಯಾವುದು ಮೇಜರ್ ಆಗಿ ಇನ್ವಾಲ್ವ್ ಆಗಿರುತ್ತೆ, ಅಥವಾ ನಮ್ಮ ಕಾಪ್ಸ್ ಮಾಡಬೇಕಾದ್ರೆ ಯಾವುದು ಮೇಜರ್ ಆಗಿ ಇನ್ವಾಲ್ವ್ ಆಗಿರುತ್ತೆ. ಸೊ ಬೇಸಿಕಲಿ ಡಿಪೆಂಡಿಂಗ್ ಆನ್ ದ ಜಾಯಿಂಟ್, ಡಿಪೆಂಡಿಂಗ್ ಆನ್ ದ ಆ್ಯಕ್ಷನ್ ವಿ ಡು, ಡಿಫರೆಂಟ್ ಮಸಲ್ ವಿಲ್ ಬಿ ವರ್ಕ್. ಸೊ ನಾನು ನಿಮಗೆ ಇವತ್ತು ಮೈನ್ ಮೂಮೆಂಟ್, ಎಲ್ಲಕ್ಕಿಂತ ತುಂಬ ಇಂಪಾರ್ಟೆಂಟ್ ಮೂಮೆಂಟ್ ಯಾವುದು, ಹಿಪ್ ಇಂಚ್ ಮೂಮೆಂಟ್ ಟು ಕೀಪ್ ಬ್ಯಾಕ್ ಸೈಡ್. ಯಾವುದೇ ಒಂದು ವರ್ಕೌಟ್ ಮಾಡಬೇಕಾದ್ರೆ ಹಿಪ್ ಇಂಚ್ ಮೂಮೆಂಟ್ ಇಸ್ ದ ಮೋಸ್ಟ್ ನೆಸೆಸರಿ ಥಿಂಗ್. ಸೊ ಅದನ್ನು ತೋರಿಸ್ತೀನಿ ಜಸ್ಟ್ ಆ್ಯಕ್ಷನ್ ಮುಖಾಂತರ. ಜಸ್ಟ್ ಟ್ರೈ ಟು ಕಾಪಿ ಇಟ್ ಆ್ಯಂಡ್ ಮೇ ಬಿ ಪ್ರಾಕ್ಟೀಸ್ ಇಫ್ ಯು ಡೋಂಟ್ ನೋ, ಇಫ್ ಯು ಆರ್ ಎ ಬಿಗಿನರ್. ಇಟ್ ಇಸ್ ಅ ಗುಡ್ ಈಸಿ ವೇ ಟು ಅಂಡರ್ಸ್ಟ್ಯಾಂಡ್. ಲೈಕ್ ನನ್ನ ಪ್ರಕಾರ ದಿಸ್ ಇಸ್ ದ ಈಸಿಯೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್. ಐ ಜಸ್ಟ್ ಟು okay, full cover ಆಗ್ತಿಲ್ಲ, ಬಟ್ ಇಟ್ಸ್ ಫೈನ್. ಸೊ ಬೇಸಿಕಲಿ ಜಸ್ಟ್ ಸ್ಟ್ಯಾಂಡ್. ಓಕೆ, ಸ್ಟ್ಯಾಂಡ್, ಶೋಲ್ಡರ್ ಬಿಡ್ತ್ ಇರಲಿ, ಸ್ಟ್ಯಾಂಡ್ಸು ಶೋಲ್ಡರ್ ಬಿಡ್ತ್. ಓಕೆ, ಅದನ್ನೇ ಆ ಕಡೆ ತಿರುಗಿ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ. ಸ್ಟ್ಯಾಂಡ್ ಸ್ಟ್ರೈಟಾಗಿ ನಿಲ್ಲಿ. ಜಸ್ಟ್ ಟೇಕ್ 2 ಫಿಂಗರ್ಸ್, 2 ಫಿಂಗರ್ ತಗೊಳ್ಳಿ. ಇಲ್ಲಿದೆಯಲ್ಲ ಎಲಾಸ್ಟಿಕ್ ಇದೆಯಲ್ಲ, ಸೊ ಎಲಾಸ್ಟಿಕ್ ಹತ್ರ ಇಟ್ಕೊಳ್ಳಿ. ಜಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ಏನು ಮಾಡ್ಬೇಕಂದ್ರೆ ಜಸ್ಟ್ ಇದನ್ನು ಪುಷ್ ಮಾಡಬೇಕಷ್ಟೇ ಹಿಂದೆ. ಬರೀ ಈ ಜಾಯಿಂಟು, ಬರೀ ನಿಮ್ಮ ಪೆಲ್ವಿಕ್ ಜಾಯಿಂಟ್ ಮೂವ್ ಆಗಬೇಕು. ನಿಮ್ಮ ನೀ ಜಾಯಿಂಟ್, ನಿಮ್ಮ ಆ್ಯಂಕಲ್ ಜಾಯಿಂಟ್ ಮೂವ್ ಆಗೋ ಅವಶ್ಯಕತೆ ಇಲ್ಲ. ಸೊ ಬಿಕಾಸ್ ನಾನು ನಿಮಗೆ ಬರೀ ಹಿಪ್ ಇಂಚ್ ಮೂವ್ಮೆಂಟ್ ತೋರಿಸ್ತಾ ಇರೋದು. ಸ್ಕ್ವಾಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಜಾಯಿಂಟ್ ಇನ್ವಾಲ್ವ್ ಆಗಿರುತ್ತೆ, ಬಟ್ ಇವತ್ತು ನೀವು ಕಲಿತಾ ಇರೋದು ಬರೀ ಹಿಪ್ ಇಂಚ್ ಮೂವ್ಮೆಂಟ್ ಅಷ್ಟೇ. ನೀ ಜಾಯಿಂಟ್ ಬಗ್ಗೆ ಅದನ್ನೆಲ್ಲ ಅದು ದ್ಯಾಟ್ ಬಿಕಮ್ಸ್ ಕಾಂಪೌಂಡ್. ಜಸ್ಟ್ 1 ಮೂಮೆಂಟ್ ಅಷ್ಟೇ ಹೇಳ್ಕೊಡ್ತಾ ಇರೋದು. ಸೊ ಇಟ್ ಇಸ್ ಈಸಿಯರ್. ಯಾಕಂದರೆ ನಾನು ವರ್ಕೌಟ್ ಮಾಡ್ಬೇಕಾದ್ರೆ ಟ್ರೈನರ್ಸ್ ಯಾರು ದೇ ಡಿಡ್ ನಾಟ್ ಕ್ಯೂ ವಿ ದಿಸ್, ಅಂದರೆ ಕ್ಲೀನಾಗಿ ಹೇಳಲಿಲ್ಲ ಲೈಕ್ ವಿಚ್ ಆರ್ ದ ಜಾಯಿಂಟ್ಸ್ ಇನ್ವಾಲ್ವ್ಡ್, ವಿಚ್ ಆರ್ ದ ಆ್ಯಕ್ಷನ್ ಐ ಹ್ಯಾವ್ ಟು ಡೂ ಬಿಫೋರ್ ಸ್ಟಾರ್ಟಿಂಗ್ ಎ ಮೂಮೆಂಟ್. ಯಾವ ಆ್ಯಕ್ಷನ್ ಮಾಡಬೇಕು, ಹೆಂಗೆ ಫೋರ್ ಟೈಟ್ ಇಡಬೇಕು ಅದನ್ನೆಲ್ಲ ಹೇಳಿಲ್ಲ. ಸೊ ಐ ಥಾಟ್ ಇಟ್ ವಿಲ್ ಬಿ ಯೂಸ್ಫುಲ್. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಸೊ ತಿಳಿಸಿ, ಸಿಂಪಲ್ ಇಟ್ಕೊಳ್ಳಿ, ಜಸ್ಟ್ ಇಷ್ಟೇ. ಸೊ ನೀ ಜಾಯಿಂಟ್ ಅಲ್ಲೇ ಇದೆ, ಆ್ಯಂಕಲ್ ಜಾಯಿಂಟು ಏನು ಮೂವ್ ಆಗ್ತಾ ಇಲ್ಲ. ಸ್ವಲ್ಪ ದೂರ ಆಗ್ತೀನಿ ಅಷ್ಟೇ. ನೀ ಅಲ್ಲೇ ಇದೆ, ನೀ ಫ್ರೀ ಆಗಿರ್ಬೇಕು, ಲಾಕ್ ಆಗಿರ್ಬೇಕು. ಇಟ್ ಈಸ್ ಫ್ರೀ. ಚೂರಿಂಗೆ ಜಸ್ಟ್ ಹೆಲ್ಮೆಟ್ನ ಚೂರಿಂದ ಪುಷ್ ಮಾಡಿ ಅಷ್ಟೇ. ದಿಸ್ ಇಸ್ ಹಿಪ್ ಇಂಚ್ ಮೂಮೆಂಟ್. ಈಗ ನೀವು ಯಾವುದೇ ಒಂದು ಮೂವ್ಮೆಂಟ್ ಮಾಡ್ಬೇಕಾದ್ರೆ ಲೈಕ್ ನೀವು ಬಾರ್ಬೆಲ್ ರೋಸ್ ಮಾಡ್ತಾ ಇದ್ದೀರಾ, ಈ ಮೂಮೆಂಟ್ ಅಷ್ಟೇ. ಲೈಕ್ ಬರೀ ಹಿಪ್ ಇಂಚ್ ಮೂವ್ಮೆಂಟ್ ಆಗಿದೆ. ನೀವು ಡೆಡ್ ಲಿಫ್ಟ್ ಮಾಡ್ತಾ ಇದ್ದೀರಾ, ಅವಾಗ ನೋಡಿ ನೀ ಫ್ಲೆಕ್ಷನ್ ಆಗುತ್ತೆ, ನೀ ಯುಟಿಲೈಸ್ ಆಗುತ್ತೆ. ಇಲ್ಲ ಅಂದರೆ ಬಾರ್ಬೆಲ್ ರೋಸ್ಗೆಲ್ಲ ಸ್ವಲ್ಪ ಮುಂದೆ ಬರುತ್ತೆ ಅಷ್ಟೇ. ಯು ಡೋಂಟ್ ಹ್ಯಾವ್ ಟು ವರಿ ಆನ್ ದಿಸ್. ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ಇದಕ್ಕೂ ಲಾಕ್ ಮಾಡಬೇಡಿ. ಹಿಪ್ ಇಂಚ್ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಡೋಂಟ್ ಲಾಕ್ ಯುವರ್ ಲೆಗ್ಸ್, ಆಯಿತಾ. ನೀಸ್ ಬಗ್ಗೆ ಟೆನ್ಷನ್ ತಗೊಳ್ಳೇಬೇಡಿ. ಜಸ್ಟ್ ನೀವು ಫ್ರೀ ಆಗಿರಿ ಆ್ಯಂಡ್ ಲೈಕ್, ಬಟ್ ಬೇಸ್ ನಿಮ್ಮದು ಫರ್ಮ್ ಆಗಿರಬೇಕು. ಹೇಳ್ದಾಗೆ 2 ಫಿಂಗರ್ಸ್ ತಗೊಂಡು ಜಸ್ಟ್ ಪುಷ್ ಮಾಡಿ ಅಷ್ಟೇ. ಇಷ್ಟು ಸ್ಟ್ರೈಟ್ ಆಗಿರಲಿ, ಜಸ್ಟ್ ಪುಷ್ ಇಷ್ಟೇ. ದಿಸ್ ಇಸ್ ಹಿಪ್ ಇಂಚ್ ಮೂಮೆಂಟ್. ಈ ಕೈಂಡ್ ಆಫ್ ಲೋವರ್ ಬಾಡಿ ಮೂಮೆಂಟ್ಸ್
requires this hip hinge movement. And most of them, even ನಾನು ಕ್ಲೈಂಟ್ಸ್ಗೆ ಸುಮಾರು ಸಲ ಹೇಳ್ಕೊಟ್ರು, they miss out on these things. And because ಅವರು ಆಬ್ವಿಯಸ್ಲಿ ಅವ್ರಿಗೆ ಏನೇನೋ ಟೆನ್ಷನ್ ಇರುತ್ತೆ, ಬಟ್ ದ್ಯಾಟ್ಸ್ ಇಟ್, ಕೋಚ್, ದಟ್ ಈಸ್ ಮೈ ಡ್ಯೂಟಿ ಟು ಟ್ರೈನ್ ದೆಮ್. ಪ್ರತಿಯೊಂದು ರೆಪ್ಪಲ್ಲೂ ದೇ ಮೇಂಟೈನ್ ದೇರ್ ಪೋಸ್ಚರ್. ಅದೇ ಹೇಳಿದ್ದು, ಲೈಕ್ ದೇ ಮಿಸ್ ಔಟ್ ಆನ್ ದಿಸ್. ಇವನ್ ವೈಲ್ ಡೂಯಿಂಗ್ ಸ್ಕ್ವಾಟ್ಸ್ ಆಗಿರಲಿ, ಲೈಕ್ ದೇರ್ ಈಸ್ ಎ ಮೈನರ್ ಚೇಂಜಸ್. ನಿಮ್ಮ ಬ್ಯಾಕ್ ಸ್ವಲ್ಪ ಬೆಂಡ್ ಆಗ್ಬೋದು ಈ ಥರ, ಲೈಕ್ ವೈಲ್ ಡೂಯಿಂಗ್ ಸ್ಕ್ವಾಟ್ಸ್ ಚೂರಿಗೆ ಆಗ್ಬೋದು, ಬಟ್ ದಟ್ ಈಸ್ ದ ರೀಸನ್. ನಿಮ್ಮ ಲೋವರ್ ಬ್ಯಾಕ್ ಎಲ್ಲ ಇಂಜುರಿ ಆಗೋದು, ದಟ್ ಈಸ್ ದ ಓನ್ಲಿ ರೀಸನ್ ಆಯ್ತಾ. ಅದಕ್ಕೆ ಯಾಕಂದರೆ ಪ್ರೆಷರ್ ಲೋಡ್ ಆಗ್ಬಿಡುತ್ತೆ ನಿಮಗೆ. ಎಕ್ಸಾಕ್ಟ್ಲಿ ನೀವು ಹಿಪ್ ಹಿಂಜ್ನ ಮಾಡಿದ್ರೆ ದ್ಯಾಟ್ ಲೋಡ್ ವಿಲ್ ಬಿ ಟ್ರಾನ್ಸ್ಫರ್ ಟು ನಿಮ್ಮ ಗ್ಲೂಟ್ಸ್ ಮಸಲ್ಸಲ್ಲಿ ಮಸಲ್ಸ್ ಲೋಡ್ ತಗೊಂಡ್ರೆ ಅವರ್ ಪೋಸ್ಟರ್, ಅವರ್ ಎವ್ರಿಥಿಂಗ್ ವಿಲ್ ಬಿ ಸ್ಟ್ರಾಂಗ್. ಬಟ್ ಒನ್ಸ್ ದ ಸ್ಪೈನ್ ಟೇಕ್ಸ್ ಟು ಮಚ್ ಆಫ್ ಅ ಲೋಡ್, ದ್ಯಾಟ್ಸ್ ವೆನ್ ಇಂಜುರೀಸ್ ಆರ್ ಅಕರ್ಡ್. ಅದಕ್ಕೋಸ್ಕರ ಹೇಳ್ತಾರೆ. ಸೊ ಪ್ರಾಕ್ಟೀಸ್ ದಿಸ್ ಹಿಪ್ ಹಿಂಜ್ ಮೂಮೆಂಟ್. ಇಟ್ಸ್ ಜಸ್ಟ್ ಒನ್ ಮೋರ್ ಟೈಮ್ ತೋರಿಸ್ತೀನಿ. ಇಟ್ ಇಸ್ ಜಸ್ಟ್ ದಿಸ್, ಇಷ್ಟೇ. ಜಸ್ಟ್ ಯಾವ ಜಾಯಿಂಟ್ ಮೂವ್ ಆಗಿಲ್ಲ, ಬರೀ ಪೆಲ್ವಿಕ್ ಅಂದರೆ ಈ ಜಾಯಿಂಟ್ ಇಲ್ಲಿ ಮೂಳೆ ಇದೆಯಲ್ಲ ಅದು, ಜಸ್ಟ್ ಇಷ್ಟೇ. ದಿಸ್ ಇಸ್ ಇದಲ್ಲ, ದಿಸ್ ಸ್ಕ್ವಾಟ್ ಆ್ಯಂಡ್ ದ್ಯಾಟ್ಸ್ ಇಟ್. ಹಿಪ್ ಹಿಂಜ್ ಮೂಮೆಂಟ್, HINGE, ಹಿಪ್ ಹಿಂಜ್ ಮೂಮೆಂಟ್. ಇದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸ್ಕ್ವಾಟ್ ಆಗಲಿ, ನಿಮ್ಮ ಯಾವುದೇ ಒಂದು ಕಾಂಪೌಂಡ್ ಮೂಮೆಂಟ್ ಲೈಕ್ ಲಂಜಸ್ ಆಗಿರ್ಬೋದು, ಅಥವಾ ಡೆಡ್ ಲಿಫ್ಟ್ಸ್ ಆಗಿರ್ಬೋದು, RDLs, ಮತ್ತು ನೀವು ಇವನ್ ವೈಲ್ ಯು ಡೂಯಿಂಗ್ ಟ್ರೈಸಿಪ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರೈನರ್ಸ್ ಮುಂದೆ ಬಗ್ಗಿ ಅಂತಾರಲ್ಲ, ಆಗ ಮುಂದೆ ಬಗ್ಗಿ ಅಂದಾಗ ದಿಸ್ ಇಸ್ ದ ಆ್ಯಕ್ಷನ್ ಯು ಹ್ಯಾವ್ ಟು ಪರ್ಫಾರ್ಮ್ ವೈಲ್ ಡೂಯಿಂಗ್ ಟ್ರೈಸಿಪ್ಸ್. ಹಿಪ್ ಹಿಂಜ್ ಮಾಡಿ ಪುಷ್ ಡೌನ್ ಮಾಡಬೇಕು. ಸೊ ನಾಟ್ ದ್ಯಾಟ್. ಆ್ಯಂಡ್ ಬಾರ್ಬೆಲ್ ರೋಸ್, ಡೆಡ್ ಲಿಫ್ಟ್ಸ್ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಆ್ಯಂಡ್ ದ್ಯಾಟ್ಸ್ ಇಟ್. ಇವತ್ತು ಹಿಪ್ ಹಿಂಜ್ ಬಗ್ಗೆ ಮಾಡಿದ್ದೀನಿ. ಸೊ ಬಿಕಾಸ್ ಐ ಫೀಲ್ ಶೋಲ್ಡರ್ ರಿಟ್ರಾಕ್ಷನ್ ಆ್ಯಂಡ್ ಹಿಪ್ ಹಿಂಜ್ ಮೂಮೆಂಟ್ ಆರ್ ನಾಟ್ ಆ್ಯಕ್ಚುಲಿ ಥಾಟ್ ಪ್ರಾಪರ್ಲಿ. ಯಾವುದೇ ಒಂದು ಜಸ್ಟ್ ಚೆಸ್ಟ್ ಅಪ್ ಮಾಡಿ ಬರೀ ಬ್ಯಾಕ್ ಸ್ಟ್ರೈಟ್ ಮಾಡಿ ಅಂತಾರೆ ಅಷ್ಟೇ. ಅದನ್ನು ಬಿಟ್ಟು ಲೈಕ್ ಹಿಪ್ ಹಿಂಜ್ ಮಾಡಿ, ಶೋಲ್ಡರ್ ರಿಟ್ರಾಕ್ಟ್ ಮಾಡಿ ಅಂತ ಹೇಳಲ್ಲ. ಲೈಕ್ ದೇ ಡೋಂಟ್ ಟೆಲ್ ಯು ದ ಸೈನ್ಸ್ ಬಿಹೈಂಡ್ ಇಟ್ ವಿತೌಟ್ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್. ಸೊ ದ್ಯಾಟ್ ವಾಸ್ ದ ಪರ್ಪಸ್ ಆಫ್ ದಿಸ್ ವಿಡಿಯೋ. ಇಷ್ಟಾಗಿದ್ದರೆ do follow that. You can try this out. If you are a beginner, if you are advanced lifter, it's fine. Everyone needs to do the same thing. ನಾವು ಅಷ್ಟೇ, ಲೈಕ್ ನಾವು ಸರ್ಟಿಫಿಕೇಷನ್ ಎಲ್ಲ ಮಾಡಾದ್ಮೇಲೆ got to know all those things like 4-5 years ಇಂದ. ಬಟ್ ಇಟ್ಸ್ ಬೆಟರ್ ಟು ಹ್ಯಾವ್ ದಟ್ ನಾಲೆಜ್ ರೈಟ್ ಫ್ರಮ್ ದ ಬಿಗಿನಿಂಗ್. ಅವಾಗ ನಿಮ್ಮ ಪ್ರೋಗ್ರೆಸ್, ನಿಮ್ಮ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್ ಹೌ ಮಸಲ್ಸ್ ಆರ್ ವರ್ಕಿಂಗ್, ವಿಚ್ ಮಸಲ್ಸ್ ಆರ್ ವರ್ಕಿಂಗ್, ಆಗ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ದಟ್ ಹಿಪ್ ಹಿಂಜ್ ಮೂಮೆಂಟ್ ಆ್ಯಂಡ್ ಡೋಂಟ್ ಸ್ಟ್ರೆಸ್ ಯುವರ್ ಸ್ಪೈನ್, ನೀಸ್ ಎಲ್ಲ ಮಾಡಬೇಡಿ. ಬೇರೆ ಜಾಯಿಂಟ್ಸ್ ಬಗ್ಗೆ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನೆಸೆಸರಿ ಮೂಮೆಂಟ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್.